ಅತಿ ವೈಭವದಿಂದ ಶ್ರೀ ಮಠದಲ್ಲಿ ನಡೆಯುತ್ತಿರುವ ಪ್ರತ್ಯೇಕವಾಗಿ ಪೂಜಿಸಲ್ಪಡುತ್ತಿರುವ ದೇವತಾ ಮೂರ್ತಿಯೇ ಶ್ರೀ ಮೂಲ ರಾಮದೇವರು. ಮೂಲ ರಾಮರ ಮೂರ್ತಿ ಸಾಮಾನ್ಯವಾದುದಲ್ಲ. ಹಲವು ಮಹತ್ವಗಳನ್ನ ಹೊಂದಿರುವ ವಿಗ್ರಹವು ಅತಿ ಪಾವಿತ್ರ್ಯವುಳ್ಳದ್ದಾಗಿದ್ದು ಅಪರಂಜಿಯಂತೆ ಹೊಳೆಯುತ್ತೆ. ದೇವಶಿಲ್ಪಿಯಾದ ವಿಶ್ವಕರ್ಮನಿಂದಲೇ ನಿರ್ಮಿತವಾದ ಮೂರ್ತಿಯನ್ನ ಆದಿಯಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನೇ ಪೂಜಿಸುತ್ತಿದ್ದು ನಂತರದಲ್ಲಿ ಜಾಬಾಲಿಗೆ ಕೊಟ್ಟರು. ಶ್ರೀ ಮೂಲರಾಮರ ಮೂರ್ತಿಯನ್ನ ಪೂಜಿಸಲು ಜಾಬಾಲಿಯಿಂದ ಪರಮೇಶ್ವರರು ಪಡೆದುಕೊಂಡ್ರು. ಹೀಗೆ ಈ ಮೂರ್ತಿಯು ಹಲವಾರು ಕೈಗಳನ್ನ ಬದಲಾಯಿಸಿ ಕೊನೆಗೆ ಗಜಪತಿ ವಂಶಜ ರಾಜನೊಬ್ಬನ ಕೈ ಸೇರ್ತು. ಆ ಗಜಪತಿ ವಂಶದ ರಾಜನಿಗೆ ಒಬ್ಬ ಅಪ್ರಾಪ್ತ ವಯಸ್ಕನಾದ ಮಗನಿದ್ದ. ಅವನೇ ಮುಂದೆ ಸಿಂಹಾಸನ ಏರುವವನು. ಆದ್ರೆ ಬಾಲಕ ಚಿಕ್ಕವನಿರುವಾಗಲೇ ರಾಜ ತೀರಿಕೊಳ್ತಾನೆ. ಅಂದಿನ ನಿಯಮದಂತೆ ಯುವರಾಜನು ವಯಸ್ಕನಾಗುವವರೆಗೂ ಒಬ್ಬ ಪೋಷಕನನ್ನ ನಿಯಮಿಸುವ ಪದ್ಧತಿ ಇತ್ತು. ಅದು ಅಂತಹ ಕಷ್ಟದ ಕೆಲಸವೇನಾಗಿರಲಿಲ್ಲ. ಯಾಕಂದ್ರೆ ಪಟ್ಟದ ಆನೆಯ ಕೈಯಲ್ಲಿ ನೀರಿನ ಕೊಡವನ್ನ, ಹೂವಿನ ಹಾರವನ್ನ ಕೊಡ್ತಿದ್ರು. ಅದು ಯಾರ ಮೇಲೆ ನೀರನ್ನ ಅಭಿಷೇಕಿಸಿ ಕೊರಳಿನಲ್ಲಿ ಹಾರವನ್ನ ತೊಡಿಸುತ್ತೋ ಅವರನ್ನ ಪೋಷಕರನ್ನಾಗಿ ನಿಯಮಿಸ್ತಿದ್ರು. ಅವರನ್ನೇ ರಾಜ್ಯ ಪಾಲನೆಗಾಗಿ ಎಲ್ಲರೂ ಒಪ್ಪಿಕೊಳ್ತಿದ್ರು. ಅದರಂತೆ ಗಜಪತಿ ವಂಶಜನಾದ ರಾಜ ಮೃತನಾದ ನಂತರ ಅದೇ ಪದ್ಧತಿಯಂತೆ ಪಟ್ಟದ ಆನೆಯ ಕೈಗೆ ಒಂದು ಕೊಡ ನೀರನ್ನ ಮತ್ತು ಹೂವಿನ ಹಾರವನ್ನ ಕೊಟ್ಟು ರಾಜ ಪ್ರತಿನಿಧಿಯನ್ನ ಆರಿಸಲು ಕಳುಹಿಸುತ್ತಾರೆ.